ಬೆಂಗಳೂರಿನ ಪರಪ್ಪನ ಅಗ್ರಹಾರ ಇದೆಯಲ್ಲ, ಇದು ಕೈದಿಗಳಿಗೆ ಸ್ವರ್ಗದಂತಿದೆ. ಯಾಕಂತಂದ್ರೆ ದಿಢೀರಂತ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಜ್ವಲ್ ರೇವಣ್ಣ, ದರ್ಶನ್, ಪವಿತ್ರ ಗೌಡ ಇವರೆಲ್ಲ ಇರುವಂಥ ಬ್ಯಾರಕ್ಗಳನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲೂ ಪ್ರಜ್ವಲ್ ರೇವಣ್ಣ ಅವರಿದ್ದಂಥ ಬ್ಯಾರಕ್ನಲ್ಲಿ ಸ್ಮಾರ್ಟ್ ಫೋನು, ಪೆನ್ ಡ್ರೈವು, ಡೈರಿ, ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಮಾಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಈಗ ಕರ್ತವ್ಯ ಲೋಪ ಆಗಿದೆ ಅಂತ ಜೈಲಿನ ಅಸಿಸ್ಟೆಂಟ್ ಸೂಪರ್ಡೆಂಟ್ ಆಗಿದ್ದಂಥ ಈರಣ್ಣ ರಂಗಾಪುರ ಅಂತ ಅವರನ್ನು ತಕ್ಷಣದಿಂದಲೇ ಅಮಾನತು ಆದೇಶ ಬಂತು. ನಂತರ ಹಿರಿಯ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದೇ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಡಿಜಿಪಿ ಅಲೋಕ್ ಕುಮಾರ್ ಸೇರಿದಂತೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಅದನ್ನು ನೋಡ್ಬರೋಣ. ಸಿಸಿಬಿನವರು ಅಲ್ಲಿ ಹೋಗಿ 2 ಗಂಟೆಗೆ ಅಷ್ಟು 10 ನಿಮಿಷ 15 ನಿಮಿಷ ನಾನಿದ್ದೆ. ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವರೆಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ, ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನು ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯ್ತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ಇದ್ರು ಅವನಿಗೆ ನಾವು ಸಸ್ಪೆಂಡ್ ನಾವು ಮಾಡಿದ್ವಿ. ಮತ್ತೆ ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಇದು ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ, ಅವರದ್ದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು ಇದು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಎನ್ಕ್ವೈರಿ ಮಾಡ್ತಾರೆ. ಮತ್ತೆ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಯಾವುದೇ ಪ್ರಿಸನ್ ನಲ್ಲಿ ರೇಡ್ ಆಗಬೇಕು ಅಂದ್ರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ 2 ವಾರ 3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನ ನಾನು ನೋಡಿದೆ. ಅದನ್ನ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದ್ಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆಕ್ಷನ್ ಆಲ್ಸೋ. ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ, ಅವು ಯಾವುದೂ ಇಲ್ಲ. ಇದು ನಮ್ಮ ಜವಾಬ್ದಾರಿಯುತ ಒಂದು ಅಧಿಕಾರಿಗಳ ಒಂದು ಇನ್ಫಾರ್ಮೇಶನ್ ಮೇರೆಗೆ ಮತ್ತೆ ನನ್ನ ಇನ್ಫಾರ್ಮೇಶನ್ ಮೇರೆಗೆ ನಾವು ಮಾಡಿಸಿರೋದು. It is not concerned against me. Whatever is actually in jail or somewhere, central jail or Parapnagar, the responsibility to look after all those things strictly, that is left to the government. ಎಷ್ಟೇ ಅಪರಾಧ ಮಾಡಿದ್ರು ಜೈಲಿಗೆ ಕಳಿಸಿದ್ರೆ ಅವರು ಮನ ಪರಿವರ್ತನೆ ಆಗುತ್ತೆ, ಅವರು ಬದಲಾಗ್ಲಿ ಅಂತ ಜೈಲಿಗೆ ಹಾಕ್ತಾರೆ ಸರ್. ಇಲ್ಲಿ ಒಳಗೆ ಹೋದವ್ರು ಜೈಲನ್ನೇ ಚೇಂಜ್ ಮಾಡ್ತಿದ್ದಾರೆ. ಒಳ್ಳೆ ಅಪಾರ್ಟ್ಮೆಂಟ್, ಅವ್ರಿಗೆ ಬೇಕಾದಂಥ ಐಷಾರಾಮಿ. ಇದೇನು ಮೊದಲಲ್ಲ ಸರ್. ಆ ಉಮೇಶ್ ರೆಡ್ಡಿ ಅಂತ ಪರಮ ಪಾಪಿಗಳೇ ಮೊಬೈಲ್ ನೋಡ್ಕೊಂಡು TV ನೋಡ್ತಿದ್ರು. ಈಗ ಇವರು ಗೃಹ ಸಚಿವರು ಕೇಳಿದ್ರೆ ನಾನೇ ಮಾಡಿಸಿದ್ದು ಅಂತಂದ್ರೆ ಸಾಧನ ರೀತಿಯಾಗಿ ಹೇಳ್ಕೊಂಡಂಗಿದೆ ಇದು. ಅಂದರೆ ಒಂದು ಈ ಜೈಲು ಸಂಬಂಧಪಟ್ಟಂಗೆ ತಾನೇ 15 ದಿನ ಹಿಂದೆ ಹೋಗಿದ್ದೆ. ಅದಾದ ನಂತರದಲ್ಲಿ ಅಲ್ಲಿ ನೋಡಿರುವಂಥ ಬೆಳವಣಿಗೆಯನ್ನು ಗಮನಿಸಿ ಅಲ್ಲಿ ಆಗಿರುವಂಥದ್ದು ಅನಾಚಾರಗಳು ಏನೇನು ನಡಿಬಹುದು ಅನ್ನೋದನ್ನು ಗಮನಿಸಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕಿಸ್ಕೋಬೇಕು ಇವ್ರನ್ನೆಲ್ಲ ಅನ್ನುವಂಥ ನಿಟ್ಟಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನೇ ರೈಡ್ ಮಾಡಿಸಿದೆ ಅಂತ ಹೇಳ್ತಾರೆ. ಸಂತೋಷ ಆಗಲಿ, ಮಾಡಿಸಿದಿರಿ. ನಂತರ ಏನು ಮಾಡಿದ್ರಿ? ಈಗ ನಂತರದ ದಿನಗಳಲ್ಲಿ ಏನಾಗುತ್ತೆ? ಗುಮಾನಿಗಳ ಪ್ರಕಾರ ಪ್ರಜ್ವಲ್ ರೇವಣ್ಣ ಬಳಿ 10ಕ್ಕೂ ಹೆಚ್ಚು ಮೊಬೈಲ್ಗಳು ಜಪ್ತಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ತೋರಿಸ್ಬೇಡಿ, ನೀವು ಬದಲಿ ಮಾಡಿ ಬೇರೆ ಮೊಬೈಲ್ಗಳನ್ನು ಆ ಪ್ಲೇಸಲ್ಲಿ ಇಡಿ ಅನ್ನುವಂಥದ್ದು ಹೇರಿಕೆ ಕೂಡ CCB ಅವ್ರ ಮೇಲ್ಗಡೆ ಒತ್ತಡವನ್ನು ಕೂಡ ಹಾಕ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ನಡೆಯೋದಾದರೆ ಮತ್ತು ಯಾವ ಕಾರಣಕ್ಕೆ, ಯಾವ ಮುಲಾಜಿಗೆ ನೀವು ರೈಡ್ ಮಾಡಬೇಕಾಗಿದೆ? ಯಾರೊಬ್ಬರು ಹೇಳಿದ್ರು ಅಂದ ತಕ್ಷಣಕ್ಕೆ ಮುಲಾಜಿಗೆ ರೈಡ್ ಮಾಡಿಕೊಂಡು ಅದಾದ ನಂತರದಲ್ಲಿ ಏನು ಸಿಕ್ಕಿದೆ ಅದನ್ನೆಲ್ಲ ಮುಚ್ಚಿಟ್ಟು ಯಾವ್ಯಾವುದೋ ನಿಮ್ಮ ಐಟಮ್ಗಳನ್ನು ತೋರಿಸ್ಕೊಂಡು ಹತ್ತಿರೋ ಪ್ಲೇಸಲ್ಲಿ ಒಂದನ್ನು ತೋರಿಸ್ಕೊಂಡು ಈ ರೀತಿ ಮಾಡ್ಕೊಂಡು ಹೋದರೆ ಮತ್ತೆ ಜೈಲು ಸ್ವರ್ಗವಾಗೇ ಇರುತ್ತೆ. ಬಿಟ್ಟರೆ ನೀವು ಅಲ್ಲಿ ಶಿಕ್ಷೆಗೋಸ್ಕರ ಮಾಡಿರುವಂಥ ಬ್ಯಾರಕ್ ಯಾವ ಕಾರಣಕ್ಕೂ ಆಗೋದಿಲ್ಲ. ಈಗ ನೀವು ನೋಡಿ, ಅಲ್ಲೇನೋ ಒಂದು ಆಂಡ್ರಾಯ್ಡ್ ಸಿಕ್ಕಿದೆ ಪ್ರಜ್ವಲ್ ರೇವಣ್ಣ ಅಂದರೆ, ಮತ್ತೇನು ಸಿಕ್ಕಿದೆ? ಪೆನ್ ಡ್ರೈವ್ ಸಿಕ್ಕಿದೆ. ಪೆನ್ ಡ್ರೈವಿಂದನೇ ಒಳಗೆ ಹೋಗಿರೋದು ಈ ಮನುಷ್ಯ. ಯಾವ ಆ ಪೆನ್ ಡ್ರೈವ್ ಇನ್ನೂ ನೆನಪಿಗೆ ಇಟ್ಕೊಂಡಿದ್ದಾನೇನೋ ಮನುಷ್ಯ. ಎಲ್ಲವೂ ಆದೋದ ಮೇಲೂ ಮತ್ತೆ ಆ ಪೆನ್ ಡ್ರೈವೇ ಇಟ್ಕೊಂಡಿದ್ದಾನೆ ಅಂತಂದರೆ ಈ ಜೀವಾವಧಿ ಆದ ಮೇಲ್ಗಡೆ ಕೂಡ ಒಂದು ನೆನಪಿಗಿರಲಿ ಯಾವುದಕ್ಕೂ. ಅದೇ ಪೆನ್ ಡ್ರೈವಿಂದನೇ ನನ್ನ ಜೀವನ ಸರ್ವನಾಶ ಆಗಿದೆಯಲ್ಲ, ಅದನ್ನು ಇಟ್ಕೊಂಡಿರೋಣ ಅಂತ ನೆನಪಿಗೆ ಒಂದು ಪೆನ್ ಡ್ರೈವ್ ಊರು ತುಂಬ ಬಿದ್ದೋಗಿತ್ತು. ಎಲ್ಲೋ ಹೋಗ್ತಿರ್ಬೇಕಾದ್ರೆ ಒಂದು ಎತ್ಕೊಂಡು ಹೋದ ಅನ್ಸುತ್ತೆ ಮನುಷ್ಯ. ಈ
ಜೈಲನ್ನು ತುಂಬ ಸಾರಿ ರೇಡ್ ಮಾಡಿರುವ ಒಬ್ಬ ಸೀನಿಯರ್ ಅಧಿಕಾರಿ ನನಗೆ ಕೆಲವೊಂದಷ್ಟು ಫೋಟೋಸ್ಗಳನ್ನು ಆಗೆಲ್ಲೋ ಒಂದು ಕಡೆ ತೋರಿಸಿದ ನೆನಪು. ಕ್ರೈಮ್ ಹಾದಿಯಲ್ಲಿ ನಾನು ನಡ್ಕೊಂಬಂದಾಗ ಹಣ್ಣಿನ ಅಂಗಡಿಲೂರಲ್ಲ ನಿಮಗೆ, ಆ ಥರ ಬುಟ್ಟಿಲಿ ವೆರೈಟಿ ಹಣ್ಣುಗಳನ್ನ ಇಟ್ಕೊಂಡಿದ್ರು, ಈ ವೆಪನ್ಸ್ಗಳಿದ್ದು, ಅಡುಗೆ ಮಾಡೋದಕ್ಕೆ ಸ್ಟವ್ಗಳಿದ್ದು, ಇವರು ಜಾಗಿಂಗ್ ಹೋಗೋದಕ್ಕೆ ಶೂಸ್ಗಳಿದ್ದು, ಬೇರೆ ಬೇರೆ ತರೇವಾರಿ ಕಂಪ್ನಿಗಳ, ನೀವು ಇವತ್ತಿನ ಮಧ್ಯಮ ವರ್ಗದವ್ರು ಕೂಡ ಆ ಶೂನ ಮುಟ್ಟೋಕೆ ಆಗೋದಿಲ್ಲ, ಐಷಾರಾಮಿ ಶೂಗಳನ್ನ ಇಟ್ಟುಕೊಂಡು ಟಿ ವಿಗಳನ್ನು ಹಾಕ್ಕೊಂಡು ಎಲ್ಲವೂ ಇದ್ದು ಕೂಡ ನೀವು ಅದನ್ನು ಜೈಲು ಅಂತ ಪರಿಗಣಿಸಬೇಕಾದ ಪರಿಸ್ಥಿತಿ ಇತ್ತು ಅಂತ ಆ ದಿನಗಳನ್ನು ಹೇಳ್ಕೊಂಡಿದ್ದಂಥ ಆಫೀಸರ್ಗಳನ್ನ ನೋಡಿದ್ದೀನಿ. ಇವತ್ತು ರೇಡ್ ಆದಾಗ ಏನೇನು ಸಿಕ್ಕಿರ್ಬೋದು ಅನ್ನೋಂಥ ಸಣ್ಣ ಕಲ್ಪನೆ ಇದೆ ಒಬ್ಬ ಕ್ರೈಮ್ ವರದಿಗಾರನಾಗಿ. ಆಗಿನ ಇದಕ್ಕೆ ನೀವು ತೋರಿಸಿರೋದೇ ಒಂದು, ಅಲ್ಲಿ ಇದ್ದಿರೋದೇ ಒಂದು. ನೀವು ಯಾವುದೋ ಮುಲಾಜಿಗೆ ಯಾರೋ ಹೇಳಿದ್ರಲ್ಲ ಅಂತೇಳ್ಬಿಟ್ಟು 100 ಜನ CCB ಅವ್ರು ಹೋದ್ರೂ ಕೂಡ ಅಲ್ಲಿ ಸಿಕ್ಕಿರೋದನ್ನು ತೋರ್ಸೋಕ್ಕಾಗಿಲ್ಲ ಅಂತಂದಮೇಲೆ 100 ಜನರದ್ದು ಲೆಕ್ಕಾಚಾರ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ? ಹೌದು. ಇದೇ ಪ್ರಜ್ವಲ್ ರೇವಣ್ಣ, ದರ್ಶನ್ ಮತ್ತು ಪವಿತ್ರ ಗೌಡ ಇದರಲ್ಲಿ ಏನೂ ಸಿಗಲಿಲ್ವಂತೆ. ಇದನ್ನೆಲ್ಲ ನಾವು ನಂಬ್ಕೊಂಡು ಕೂತ್ಕೊಳ್ಳೋ ಕಾಲದಲ್ಲಿ ಇನ್ನೂ ಇದೀವ ನಾವು. ಐಷಾರಾಮಿ ಬದುಕಿದವರು ಅಲ್ಲಿ ಯಾವುದೂ ಇಲ್ಲದೆ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ? ಜೈಲು ಇವತ್ತು ಯಾವ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಅಂತಂದರೆ, ಯಾರೋ ಒಬ್ಬ ಹೇಳ್ತಾ ಇದ್ದ, ಆಗಿನ ಕಾಲದಲ್ಲಿ ಒಂದು ವಾರಕ್ಕೆ ಒಂದು 2-3 ಸಾವಿರ ರೂಪಾಯಿ ಇದ್ರೆ ಸಾಕು ಸರ್, ಮುಂದುವರಿತಾ ಇತ್ತು, ಈಗ ಲಕ್ಷಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ ಅಂತ. ಹೌದು, ಜೈಲುವಾಸ ಅನುಭವಿಸ್ಕೊಂಡು ಬಂದವನು ಹೇಳಿರುವಂಥದ್ದು. ನಾವು ಒಂದಷ್ಟು ಎಂಟ್ರೀಸ್ ಆಗ್ತಿದ್ವಿ, ಏನೇನು ನಡೀತಾ ಇದೆ ಅಂತ ಕೇಳ್ಪಟ್ಟಾಗ ಆ ರೀತಿ ಇರ್ತಾ ಇತ್ತು. ಇವತ್ತು ಜೈಲು ಅಲ್ಲಿ ಆ ಲೆವೆಲಿಗೆ ಬೆಳೆದು ಬಿಟ್ಟಿದೆ. ಅಧಿಕಾರಿಗಳು ಎಲ್ಲವನ್ನೂ ಕೂತ್ಕೊಂಡ್ಬಿಟ್ಟಿದ್ದಾರೆ. ಪೊಲೀಸ್ ಅವರ ಥರನೇ ಒಂದಷ್ಟು ಸಾಲುಗಳನ್ನು ಮಾಡಿಕೊಂಡು ಅಲ್ಲೂ ಕೂಡ ವ್ಯವಹಾರ ನಡೆಸುವಂಥದ್ದಾಗಿದೆ. ಕೈದಿಗಳು ಮತ್ತು ಅಧಿಕಾರಿಗಳ ಮಧ್ಯೆ ಒಂದು ಬಾಂಧವ್ಯ ಈ ರೀತಿಯಲ್ಲಿ ಸೃಷ್ಟಿಯಾಗ್ತಾ ಇದೆ. ಇದೆಲ್ಲವನ್ನ ಇಟ್ಕೊಂಡಾದ ಮೇಲೂ ಕೂಡ ಪ್ರಜ್ವಲ್ ರೇವಣ್ಣ ಬರೀ ಒಂದು ಮೊಬೈಲ್ ಇಟ್ಕೊಂಡಿದ್ದ, ಪೆನ್ಡ್ರೈವ್ ಏನೋ ಸಿಕ್ತು ಅಂತ ಹೇಳ್ತಾರಲ್ಲ ಇವರು, ಆದರೆ ಅಲ್ಲಿ ಸಿಕ್ಕಿರುವಂಥ ಆ ಮೆಟೀರಿಯಲ್ಸ್ಗಳನ್ನು ಬದಲಿಸಿದವರು ಯಾರು? ನಿಜವಾಗ್ಲೂ ಬದಲಿಕೆ ಆಗಿದ್ದಿದ್ರೆ ಯಾರ ಒತ್ತಡಕ್ಕೆ ಆ ಬದಲಿಕೆ ಆಯಿತು? ನಿಜಕ್ಕೂ ಒಂದು ಆಶ್ಚರ್ಯ ಆಗುತ್ತೆ. ಸಿಕ್ಕಿರುವ ಫೋನಲ್ಲೂ ಕೂಡ ಡ್ರಗ್ ಪೆಡ್ಲರ್ಗಳ ವಿಚಾರದಲ್ಲಿ ಮಾತುಕತೆ ಆಗಿರುವಂಥದ್ದು ಇದೆಯಂತೆ. ಡ್ರಗ್ ಪೆಡ್ಲರ್ ವಿಚಾರದಲ್ಲಿ ಆಗಿರುವಂಥದ್ದು ಇದೆ ಅಂತ ಗುಮಾನಿ ಬರ್ತಾ ಇದೆ. ಇವರು ಐಷಾರಾಮಿ ಬದುಕು ಬಂದಂಥವರು ನಿದ್ದೆಗಳು ಬರೋಲ್ಲ ಇವರಿಗೆ. ಹೌದು, ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ಬೇಕಾಗಿರುವಂಥದ್ದು ಡ್ರಗ್ ಹೊಡ್ಬಿಟ್ಟು ಮಲಗಿಬಿಡ್ತವೆ. ಸೊ ಒಳಗಡೆ ಡ್ರಗ್ ಹೋಗೋ ವಿಚಾರನೇ ಅದೇ. ನಶೆಲ್ಲಾದರೂ ದಿನ ಕಳೆದು ಬಿಡೋಣ ಅನ್ನುವಂಥ ನಿಟ್ಟಲ್ಲಿ ನಶೆಲೇ ಒಂದಷ್ಟು ಇಡೀ ಜೈಲನ್ನೇ ನಶಾ ಲೋಕ ಮಾಡ್ಕೊಂಡ್ಬಿಡ್ತವೆ. ಸೊ ಈ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಸಿಕ್ಕಿರುವಂಥ ಈ ಮೊಬೈಲಲ್ಲೂ ಕೂಡ ಒಂದಷ್ಟು ಪೆಡ್ಲರ್ಗಳ ವಿಚಾರದಲ್ಲಿ ಫೋನ್ಗಳು ಬಂದಿರುವಂಥದ್ದು ಇದೆ ಅನ್ನುವಂಥ ನಿಟ್ಟಲ್ಲಿದೆ. ಆಮೇಲೆ ಸಾಕ್ಷಿ ನಾಶಕ್ಕೇನಾದರೂ ಪ್ರಯತ್ನ ಪಡ್ತಾ ಇರ್ಬೋದಾ? ಯಾಕಂದರೆ ಈಗಾಗಲೇ ಇನ್ನೂ ಒಂದು 3-4 ಕೇಸ್ಗಳು ಚಾಲ್ತಿಲಿದ್ದಾವೆ. ಈ ನಿಟ್ಟಲ್ಲೂ ಕೂಡ ವಿಚಾರಣೆಗೆ ಬೇಕಾಗಿರುವಂಥ ಮೆಟೀರಿಯಲ್ಗಳನ್ನ ಎತ್ಕೊಂಡಿರ್ಬೋದು. ನಮಗೆ ಕೊಟ್ಟು ಸಾಕ್ಷಿಗಳೇ ಅಥವಾ ನಮಗೆ ಹೇಳಿರುವಂಥದ್ದನ್ನೇ ಮಾತ್ರ ಅವರು ವಶಪಡಿಸ್ಕೊಂಡಿದ್ದಾರೆ, ಅಥವಾ ಎಲ್ಲವನ್ನೂ ನಮಗೆ ಹೇಳಲೇಬೇಕು ಅನ್ನುವಂಥದ್ದು ಏನೂ ಇಲ್ಲ. ಸಿಕ್ಕಿರೋದನ್ನು ಅಟ್ಲೀಸ್ಟ್ ವಿಚಾರಣಾ ಹಂತಕ್ಕಾದರೂ ತಗೊಂಡೋಗಿ ಅಂತ ನಮಗೆ ಹೇಳೋದೇನು ಬೇಕಾಗಿಲ್ಲ. ಜೈಲಾಗಿ ಇಡುವಂಥ ಪ್ರಯತ್ನವನ್ನು ಮಾಡ್ಬೋದು. CCB ಅವರು ಇವತ್ತು ರೇಡ್ ಮಾಡಿರೋದ್ರಿಂದ ಒಂದಷ್ಟು ಭಯದ ವಾತಾವರಣ ಸೃಷ್ಟಿಯಾಗಿ ಅಲ್ಲಿರೋದೆಲ್ಲ ಆಚೆ ಹೋಗ್ಬಿಡ್ತು ಅಂತಂದರೆ ಅಲ್ಲಿ KG ಗಟ್ಟಲೆ ಮಾಂಸವನ್ನು ಬೇಯಿಸ್ಕೊಂಡು ತಿಂತಾಯಿದ್ರು. ಒಂದಷ್ಟು ಈ ಫೋನ್ಗಳೆಲ್ಲ ಬಂದುಬಿಟ್ರೆ ಕೆಲವೊಂದಷ್ಟು ಒಳಗಡೆಯಿಂದನೇ ಸುಪಾರಿ ತಗೊಳ್ಳುವಂಥ ಕೆಲಸಗಳಾಗ್ತವೆ. ಜೀವಾವಧಿ ಕೈದಿಗಳೇನಿದ್ದಾರೆ ಅವರಿಂದ ಆಗುವಂಥ ಅನಾಚಾರಗಳೇ ಬೇರೆ. ಅಲ್ಲಿ ಈ ಪೆರೋಲ್ ಮೇಲೆ ಬಿಡುವಂಥ ಕಾರ್ಯಾಚರಣೆ ಆಗುತ್ತಲ್ಲ, ಆ ಪೆರೋಲ್ ಮೇಲೆ ಬಂದವರು ಒಂದಷ್ಟು ಘಟನಾವಳಿಗೆ ಸಾಕ್ಷಿಯಾಗಿಯೇ ಒಳಗಡೆ ಹೋಗಿರುವಂಥದ್ದು ಕೂಡ ನೋಡಿದ್ದೀವಿ. ಹಾಗಾಗಿ ಜೈಲಲ್ಲಿ ಈ ವಿಶೇಷ ಈ ಸತ್ಕಾರಗಳು ಸಿಗೋದನ್ನು ಯಾವಾಗ ಕಡಿಮೆ ಮಾಡ್ತೀವೋ ಆಗ ಅಲ್ಲಿಗೊಂದು ರೂಪ ಸಿಗುತ್ತೆ. ಇಲ್ಲದೇ ಇದ್ದರೆ ಇದು ಐಷಾರಾಮಿ ಬಂಗ್ಲೆಯಲ್ಲಿ ವಿಲ್ಲಾದಲ್ಲಿ ಹೊರಗಡೆ ಬರೋದಕ್ಕೊಂದು ಆಗೋದಿಲ್ಲ ಅನ್ನೋದು ಬಿಟ್ಟರು ಮಿಕ್ಕಿದೆಲ್ಲವೂ ಸಿಗುತ್ತೆ ಅಂತಾದರೆ ಅದು ಯಾವ ಜೈಲಾಗಿ ಪರಿಗಣನೆ ಮಾಡಬೇಕು ಅನ್ನೋಂಥದ್ದು ನೋಡಬೇಕು. ತುಂಬ ಅಲೋಕ್ ಕುಮಾರ್ ಅವ್ರ ಮೇಲ್ಗಡೆ ತುಂಬ ಗೌರವ ಇತ್ತು ಎಲ್ಲರಿಗೂ. ಸೊ ಅದೇ ನಿಟ್ಟಲ್ಲಿ ಒಂದಷ್ಟು ಕಾರ್ಯಾಚರಣೆ ಮಾಡಿದ್ರೆ ಯಾರ ಒತ್ತಡಕ್ಕೂ ಮಣಿಯದೆ, ಮತ್ತು ತಾನೂ ಕೂಡ ಯಾರ ಮೇಲೂ ಒತ್ತಡ ಹಾಕದೆ, ಈಗ CCB ಅವರಿಗೆ ಏನೇನು ಸಿಕ್ಕಿದವೋ ಅವೆಲ್ಲವನ್ನು ವಿಚಾರಣಾ ಹಂತಕ್ಕೆ ತಗೊಂಡು ಬಂದರೆ ಈ ಪ್ರಜ್ವಲ್ ರೇವಣ್ಣನ ಮೂಲಕ ಜೈಲಿಗೆ ಒಂದಷ್ಟು ಬಿಸಿ ಮುಟ್ಟೋ ಕೆಲಸ ಆಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.